ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೋಟ್ಯಾಧಿಪತಿ ಆಗ್ಬೇಕಾ? ಹಾಗಿದ್ರೆ ಈ ಶಕ್ತಿಶಾಲಿ ಉಪಾಯನ ಫಾಲೋ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ, ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮೊದಲನೇ ಪರಿಹಾರ ಏನು ಅಂತಂದ್ರೆ, ಲಕ್ಷ್ಮಿಯ ಸಂಕೇತವಾಗಿರುವ ಕವಡೆಗಳು. ಹಳದಿ ಕವಡೆಗಳನ್ನ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಬಳಿ ಹಳದಿ ಕವಡೆ ಇಲ್ಲದೆ ಇದ್ರೆ ಆ ಸಂದರ್ಭದಲ್ಲಿ ಕೆಲವು ಬಿಳಿ ಕವಡೆಗಳನ್ನ ಕೇಸರಿ ಅಥವಾ ಅರಿಶಿನ ಉಂಡೆಯಲ್ಲಿ ನೆನೆಸಿ ಅದನ್ನ ಹಳದಿ ಮಾಡಿ ಬಳಕೆ ಮಾಡಬಹುದು. ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ, ಹಳದಿ ಕವಡೆಗಳನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ತಿಜೋರಿಯಲ್ಲಿ ಇರಿಸಬೇಕು. ಅಥವಾ ನೀವು ಕವಡೆಗಳನ್ನ ದಾರದಲ್ಲಿ ಪೋಣಿಸಿ ನಿಮ್ಮ ಕುತ್ತಿಗೆಯಲ್ಲಿ ಧರಿಸಬಹುದು. ಇದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಕವಡೆಗಳನ್ನು ಹೊರತುಪಡಿಸಿ ನೀವು ತೆಂಗಿನಕಾಯಿಯನ್ನ ಪೂಜಿಸಬಹುದು ಅಥವಾ ಅದನ್ನ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ತಿಜೋರಿಯಲ್ಲಿ ಇಡಬಹುದು. ಆದ್ದರಿಂದ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡನ್ನೂ ನಿಮ್ಮ ತಿಜೋರಿಯಲ್ಲಿ ಇರಿಸಬಹುದು. ಇದು ತುಂಬಾ ದುಬಾರಿ ವಸ್ತು ಏನೂ ಅಲ್ಲ. ಇವು ಸುಲಭವಾಗಿ ದೊರೆಯುತ್ತವೆ. ಇದರಿಂದ ನೀವು ಹೆಚ್ಚಿನ ಲಾಭವನ್ನ ಪಡೆಯೋದು ಖಚಿತ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಈಗಾಗಲೇ ಹೇಳಿರೋ ಹಾಗೆ ನೀವು ಬಿಳಿ ಕವಡೆಗಳನ್ನ ಅರಿಶಿನದಲ್ಲಿ ಇಟ್ಟು ಅದಕ್ಕೆ ಹಳದಿ ಬಣ್ಣವನ್ನ ನೀಡಬಹುದು. ಅದು ಒಣಗಿದ ನಂತರ ಎಲ್ಲವನ್ನೂ ಒಟ್ಟಿಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬಳಿ ಕವಡೆ 11 ಆಗಿರ್ಲಿ ಅಥವಾ 2100 ಆಗಿರ್ಲಿ, ಸಂಖ್ಯೆ ಎಷ್ಟೇ ಆಗಿರ್ಲಿ, ಶುಕ್ರವಾರದಂದು ನೀವದನ್ನ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ತಿಜೋರಿಯಲ್ಲಿ ಇಡಬೇಕು. ಯಾಕೆಂತಂದ್ರೆ ಶುಕ್ರವಾರ ಲಕ್ಷ್ಮೀ ದೇವಿಯ ವಾರ. ಈ ದಿನ ತಿಜೋರಿಯಲ್ಲಿಟ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಸಿಗತ್ತೆ. ಎರಡನೇ ಪರಿಹಾರ, ಶಂಖವನ್ನ ಮನೆಯಲ್ಲಿಡಬಹುದು. ಹೌದು, ಇದರಿಂದಲೂ ಕೂಡ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡಿಬಹುದು. ಶಂಖವು ಸಮುದ್ರ ಮಂಥನದ ಸಮಯದಲ್ಲಿ ಪಡೆದ 14 ಅಮೂಲ್ಯ ರತ್ನಗಳಲ್ಲಿ ಒಂದು. ಲಕ್ಷ್ಮಿಯೊಂದಿಗೆ ಜನಿಸಿದ ಕಾರಣ ಶಂಖವನ್ನ ಲಕ್ಷ್ಮೀ ದೇವಿಯ ಸಹೋದರ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಶಂಖ ಮನೆಯಲ್ಲಿರೋದು ಉತ್ತಮ. ಯಾಕೆಂತಂದ್ರೆ ಶಂಖ ಮನೆಯಲ್ಲಿದೆ ಅಂತಂದ್ರೆ ಒಬ್ಬ ಸಹೋದರ ಇರುವ ಮನೆಯಲ್ಲಿ ಸಹೋದರಿ ಲಕ್ಷ್ಮಿ ಖಂಡಿತವಾಗಿಯೂ ವಾಸಿಸ್ತಾಳೆ ಮತ್ತು ಸಹೋದರ ಇಲ್ಲದೆ ಇರುವಲ್ಲಿ ಸಹೋದರಿ ಬರುವ ಸಾಧ್ಯತೆಗಳೇ ಕಡಿಮೆ. ಆದ್ರಿಂದ ನೀವು ಮನೆಯಲ್ಲಿ ಶಂಖವನ್ನ ಸ್ಥಾಪಿಸೋದು ಉತ್ತಮ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಕಲಿ ಸಿರಮೈಕ್ ಶಂಖಗಳು ಲಭ್ಯವಿದೆ. ಅದನ್ನ ಇಡೋದ್ರಿಂದ ಯಾವುದೇ ಪ್ರಯೋಜನ ಸಿಗೋದಿಲ್ಲ. ಸಮುದ್ರದಿಂದ ಬಂದಂತಹ ಮೂಲ ಶಂಖ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಶಂಖ ಮನೆಯಲ್ಲಿದ್ರೆ ಸಾಲದು, ನಿಮಗೆ ಸಾಧ್ಯವಾದ್ರೆ ಬೆಳಗ್ಗೆ ಮತ್ತು ಸಂಜೆ ಅಂತಂದ್ರೆ ದಿನಕ್ಕೆ 2 ಬಾರಿ ಶಂಖವನ್ನ ಓದಬೇಕು. ಹಾಗೇನೆ ಕಡೆ ಪಕ್ಷ 1 ಬಾರಿಯಾದ್ರೂ ಶಂಖದ ಧ್ವನಿ ಮನೆಯಲ್ಲಿ ಕೇಳಿದ್ರೆ ಅದರಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅನೇಕ ಪ್ರಯೋಜನಗಳನ್ನ ಪಡಿಬಹುದು. ಜೊತೆಗೆ ನಿಮಗೆ ಆರ್ಥಿಕವಾಗಿಯೂ ಹೆಚ್ಚು ಲಾಭ ದೊರೆಯುತ್ತೆ. ಪ್ರತಿದಿನ ಶಂಖವನ್ನ ನುಡಿಸೋದ್ರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾ, ಹಾನಿಕಾರಕ ಕೀಟಾಣುಗಳು ಮತ್ತು ಇತರೆ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲ, ಮನೆಯ ಪರಿಸರ ಮತ್ತು ವಾಸ್ತು ಕೂಡ ಶುದ್ಧವಾಗುತ್ತೆ. ಅದು ತುಂಬಾನೇ ಶುಭಕರವಾಗಿದೆ. ಮೂರನೇ ಪರಿಹಾರ ಏನು ಅಂತಂದ್ರೆ, ಅಶ್ವತ್ಥ ಮರವನ್ನ ಪೂಜಿಸೋದು. ನಮ್ಮ ಹಿರಿಯರು ಅಶ್ವತ್ಥ ಮರವನ್ನ ಶ್ರದ್ಧೆಯಿಂದ ಪೂಜಿಸ್ತಾ ಇದ್ರು.
ಅದರಿಂದ ಹೆಚ್ಚಿನ ಲಾಭ ಕೂಡ ಇದೆ. ನೀವು ಪ್ರತಿ ಶನಿವಾರ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ಸಂಪತ್ತು ಮತ್ತು ಸಮೃದ್ಧಿ ನಿರಂತರವಾಗಿ ಹೆಚ್ಚಾಗುತ್ತೆ. ಇದು ಸುಲಭ ಪರಿಹಾರ. ಇದನ್ನ ನೀವು ಖಂಡಿತವಾಗಿಯೂ ಮಾಡಿ ನೋಡಿ. ಇನ್ನು 4ನೇ ಪರಿಹಾರ ಏನು ಅಂತಂದ್ರೆ ಮನೆಯ ಈಶಾನ್ಯ ಮೂಲೆ. ಇದು ಬಹಳ ಸೂಕ್ಷ್ಮ ಮೂಲೆ. ಜನರು ಇಲ್ಲಿ ಹೆಚ್ಚಾಗಿ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಅದರಿಂದಾಗಿ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾನೆ ಇರ್ತಾರೆ. ಕೆಲವು ಮನೆಗಳಲ್ಲಿ ಈಶಾನ್ಯ ಮೂಲೆಯಲ್ಲಿ ಶೌಚಾಲಯ ಅಥವಾ ಕಸ ಯಾವಾಗ್ಲೂ ಇರುತ್ತೆ, ಅಥವಾ ಕಸದ ಬುಟ್ಟಿ ಅಲ್ಲಿಯೇ ಇರುತ್ತೆ. ಇದರಿಂದ ನೀವು ತೊಂದರೆಗೆ ಸಿಕ್ಕಾಕೊಳ್ತೀರಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ಯಾವಾಗ್ಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಸಾಧ್ಯವಾದ್ರೆ ಅಲ್ಲಿ ತುಳಸಿ ಗಿಡವನ್ನ ಇಟ್ಕೊಳ್ಳಿ. ಗೋಡೆಯ ಸುತ್ತಲೂ ಸ್ವಲ್ಪ ಜಾಗ ಕಂಡು ಬಂದ್ರೆ ಶಿವ ಮತ್ತು ಗಣೇಶನ ಫೋಟೋಗಳನ್ನ ಅಲ್ಲಿ ನೇತಾಕಿ, ಅಥವಾ ನಿಮ್ಮ ಫ್ಯಾಮಿಲಿ ಫೋಟೋಗಳನ್ನ ಅಲ್ಲಿ ಹಾಕಬಹುದು. ಇದು ತುಂಬಾನೇ ಶುಭ ಫಲ, ಹಾಗೇನೆ ಪಾಸಿಟಿವಿಟಿಯನ್ನ ನೀಡುತ್ತೆ. ಅಷ್ಟೇ ಅಲ್ಲ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈಶಾನ್ಯ ಮೂಲೆಯಲ್ಲಿ ಧೂಪದ್ರವ್ಯದ ಕಡ್ಡಿಗಳನ್ನ ಬೆಳಗಿಸಬೇಕು. ಇದರಿಂದ ನಿಮಗೆ ಉತ್ತಮ ಪ್ರಯೋಜನಗಳು ಸಿಗೋದಂತೂ ಖಚಿತ. ನಿಮ್ಮ ಮನೆಯಲ್ಲೂ ವಾಸ್ತುದೋಷದಿಂದ ಕಷ್ಟಪಡ್ತಾ ಇದ್ರೆ ಅಥವಾ ಹಣಕಾಸಿನ ನಷ್ಟದಿಂದ ಬಳಲ್ತಾ ಇದ್ರೆ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ಮನೆಗೆ ವಾಸ್ತು ತೋರಿಸೋದಕ್ಕೆ ಕರೆಸ್ಕೊಳ್ಳಿ. ಗುರುಗಳು ನಿಮ್ಮ ಮನೆಗೆ ಬಂದು ಸೂಕ್ಷ್ಮವಾಗಿ ವಾಸ್ತು ಪರಿಹಾರವನ್ನ ಕೊಡ್ತಾರೆ. ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ವಾಸ್ತು ತೋರಿಸೋದಕ್ಕೆ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. 5ನೇ ಪರಿಹಾರ ಏನು ಅಂತಂದ್ರೆ ಅದು ಕೊಳಲು. ಹೌದು, ಮನೇಲಿ ಕೊಳಲು ಲಕ್ಷ್ಮಿಯನ್ನ ಹೇಗೆ ಆಕರ್ಷಿಸುತ್ತೆ ಅನ್ನೋದನ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ಬಿದಿರಿನಿಂದ ಮಾಡಿದ ಕೊಳಲು ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾದ ವಸ್ತು. ಮನೆಯಲ್ಲಿ ಕೊಳಲನ್ನ ಇಟ್ರೆ ಅಲ್ಲಿನ ಜನರಲ್ಲಿ ಪರಸ್ಪರ ಪ್ರೀತಿ ಇರುತ್ತೆ. ಜೊತೆಗೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತೆ. ಶ್ರೀಕೃಷ್ಣ ಅಂದ್ರೆ ವಿಷ್ಣು ಅಂತ ಅರ್ಥ ಅಲ್ವಾ? ವಿಷ್ಣುವಿಗೆ ಪ್ರಿಯವಾದ ವಸ್ತು ಇಟ್ರೆ ಅಲ್ಲಿ ಲಕ್ಷ್ಮಿ ಬಾರದೇ ಇರ್ತಾಳಾ? ಖಂಡಿತವಾಗಿಯೂ ಬಂದೇ ಬರ್ತಾಳೆ. ಹಾಗಾಗಿ ಮನೆಯಲ್ಲಿ ಕೊಳಲಿಟ್ರೆ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗಿಯೂ ಎಂಟ್ರಿ ಕೊಟ್ಟೇ ಕೊಡ್ತಾಳೆ. ಇದರಿಂದ ನೀವು ಈ ಸಣ್ಣ ಪರಿಹಾರಗಳು ಮತ್ತು ಸಲಹೆಗಳನ್ನು ಪಾಲಿಸಿ ಯಾವುದೇ ದೊಡ್ಡ ಖರ್ಚಿಲ್ಲದೆ ನಿಮ್ಮ ಜೀವನದ ದುಃಖಗಳು ಮತ್ತು ತೊಂದರೆಗಳನ್ನ ತೊಡೆದುಹಾಕಿ. ಇವೆಲ್ಲವನ್ನೂ ನೀವು ಪಾಲಿಸಿದ್ದೇ ಆದ್ರೆ ನೀವು ಕೋಟ್ಯಾಧಿಪತಿಯಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗೇ ಇಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ? ಕೋಟ್ಯಾಧಿಪತಿಯಾಗಬೇಕಾ? ಹಾಗಿದ್ರೆ ಈ ಶಕ್ತಿಶಾಲಿ ಉಪಾಯನ ಫಾಲೋ ಮಾಡಿ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.